day in the ashram. Identify the correct prefix for the word possible. Okay. ಪಾಸಿಬಲ್ ಗೆ ಸರಿಯಾದ ಪ್ರಿಫಿಕ್ಸ್ ಅನ್ನ ನೀವು ಕಂಡು ಹಿಡಿಬೇಕು. ವಾಟ್ ಡು ಯು ಮೀನ್ ಬೈ ಪ್ರಿಫಿಕ್ಸ್? ಪ್ರಿಫಿಕ್ಸ್ ಈಸ್ ದ ಲೆಟರ್ ಆರ್ ಗ್ರೂಪ್ ಆಫ್ ಲೆಟರ್ಸ್ ವಿಚ್ ಕ್ಯಾನ್ ಬಿ ಯೂಸ್ಡ್ ಅಟ್ ದ ಬಿಗಿನಿಂಗ್ ಆಫ್ ದ ವರ್ಡ್. ಸೊ ಒಂದು ಶಬ್ದಕ್ಕೆ ಪ್ರಾರಂಭದಲ್ಲಿ ಯೂಸ್ ಮಾಡುವಂತಹ ಲೆಟರ್ಸ್, ಅಕ್ಷರಗಳು ಅಥವಾ ಗ್ರೂಪ್ ಆಫ್ ಲೆಟರ್ಸ್, 2 ಇರ್ಬೋದು, 3 ಇರ್ಬೋದು, 4 ಇರ್ಬೋದು, ಈ ತರ. ಓಕೆನಾ? ಸೊ ಆ ಶಬ್ದ ಇರ್ಬೋದು, ಅದನ್ನ ನಾವ್ ಏನಂತ ಕರಿತೀವಿ? ಪ್ರಿಫಿಕ್ಸ್ ಅಂತ ಕರಿತೀವಿ. ಸೊ ಕಾಮನ್ ಪ್ರಿಫಿಕ್ಸಸ್ ಆರ್ ರೀ, ಡಿಸ್, ಇನ್, ಪ್ರಿ, ಐಆರ್, MIS, ನಾನ್, ಆಂಟಿ, ಸಬ್, ಎಕ್ಸ್, IM, ಇಮ್, ಅನ್, UN, ಈ ತರ ಪ್ರಿಫಿಕ್ಸ್ ಗಳು ಇದಾವೆ ಮಕ್ಳೆ. ಓಕೆ. ಫಾರ್ ಎಕ್ಸಾಂಪಲ್ ಇವಾಗ ರೀಟೇಕ್ ಅನ್ನೋದನ್ನ ಯೂಸ್ ಮಾಡಬಹುದು. ಟೇಕ್ ಗು ಮೊದ್ಲು ಯೂಸ್ ಮಾಡಿದ್ರೆ ರೀ ಇಸ್ ದ ಪ್ರಿಫಿಕ್ಸ್ ಫಾರ್ ಟೇಕ್ ಅಲ್ವಾ? ಸೊ ಮಿಸ್ಟೇಕ್ ಅಂತಂದ್ರೇನು? ಮಿಸ್ ಕ್ಯಾನ್ ಬಿ ಯೂಸ್ಡ್ ಆಸ್ ದ ಪ್ರಿಫಿಕ್ಸ್ ಫಾರ್ ಟೇಕ್. ಮಿಸ್ಟೇಕ್. ಈ ತರ ನೀವು ಪ್ರಿಫಿಕ್ಸ್ ಅನ್ನ ಸಜೆಸ್ಟ್ ಮಾಡಬೇಕು. ಸರಿಯಾದ ಪ್ರಿಫಿಕ್ಸ್ ಅನ್ನ ಸೆಲೆಕ್ಟ್ ಮಾಡಬೇಕು, ಸಜೆಸ್ಟ್ ಅಲ್ಲ. ಓಕೆ. ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ ರಿ, RE. ಆಪ್ಷನ್ ಬಿ IM, ಇಮ್. ಆಪ್ಷನ್ ಸಿ ಮಿಸ್, MIS. ಆಪ್ಷನ್ ಡಿ ಇನ್. ಓಕೆನಾ? ಈಗ ಪಾಸಿಬಲ್ ಅನ್ನುವಂತಹ ವರ್ಡ್ ಇದೆ. ಓಕೆ. ದ ಗಿವನ್ ವರ್ಡ್ ಈಸ್ ಪಾಸಿಬಲ್, ಚಿಲ್ಡ್ರನ್. ಓಕೆ. The given word is possible. Possible ಗೆ which prefix you can use? ರೀ ಪಾಸಿಬಲ್ ಅಂತ ನಾವು ಯೂಸ್ ಮಾಡೋದಿಲ್ಲ, ವರ್ಡ್ ಇಲ್ಲ ಅಲ್ವಾ? ಪಾಸಿಬಲ್ ಮೀನ್ಸ್ ಸಾಧ್ಯತೆ. ಪಾಸಿಬಲ್, ರೀ ಪಾಸಿಬಲ್ ಇಲ್ಲ. ಮಿಸ್ ಪಾಸಿಬಲ್, ದೇರ್ ಇಸ್ ನೋ ವರ್ಡ್ ಆಸ್ ಮಿಸ್ ಪಾಸಿಬಲ್. ಇನ್ ಪಾಸಿಬಲ್ ಅಂತ ಯೂಸ್ ಮಾಡ್ತೀವಾ? ಪಾಸಿಬಲ್ ಇಲ್ಲ, ಅದು ಕೂಡ ಅಲ್ಲ. ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು ಇಂಪಾಸಿಬಲ್. ಯು ಕ್ಯಾನ್ ಸೇ ಆಸ್ ಇಂಪಾಸಿಬಲ್ ಅಲ್ವಾ ಮಕ್ಕಳೇ? ಅಸಾಧ್ಯ. ಇಂಪಾಸಿಬಲ್ ಅಂದ್ರೆ ಅಸಾಧ್ಯ. ಸೊ ದ ಕರೆಕ್ಟ್ ಪ್ರಿಫಿಕ್ಸ್ ಫಾರ್ ದ ವರ್ಡ್ ಪಾಸಿಬಲ್ ಕ್ಯಾನ್ ಬಿ IM, impossible. Okay. Thank you.